ಒಂದು ಶಾಂತಿ ಸಭೆ ಕೂಡ ಮಾಡಿಲ್ಲ. ಮತ್ತೆ ಆಂಟಿ ಈ ರೀತಿಯ ಯಾವ ಶಾಂತಿ ಸಭೆ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ? ಸ್ವತಃ ಗೃಹ ಸಚಿವರು ಮಂಗಳೂರಿಗೆ ಹೋದಾಗ ಅಲ್ಲಿ ಕೆಲವು ಪ್ರಮುಖರನ್ನ ಕೂತು ಸರ್ಕ್ಯೂಟದಲ್ಲಿ ಅಥವಾ ಮೀಟಿಂಗ್ ಮಾಡಿ ಸಭೆ ಮಾಡಿ ಇನ್ನೇನು ಗೃಹ ಸಚಿವರು ಸುಹಾಸ್ ಶೆಟ್ಟಿ ಮನೆಗೆ ಭೇಟಿ ಕೊಡ್ತಾರೆ ಅಂತೇಳಿ ಗೊತ್ತಾದ್ಮೇಲೆ ಒಂದು ಕೋಮಿನ ಮುಖಂಡರುಗಳು ಬಂದು ಗೃಹ ಸಚಿವರನ್ನ ಮುತ್ತಿಗೆ ಹಾಕಿ ಯಾವುದೇ ಕಾರಣಕ್ಕೂ ಸುಹಾಸ್ ಶೆಟ್ಟಿ ಮನೆಗೆ ನೀವು ಭೇಟಿ ನೀಡಬಾರ್ದು ಅಂತೇಳಿ ಗೃಹ ಸಚಿವರನ್ನೇ ಬೆದರಿಕೆ ಹಾಕ್ತಾರೆ. ಸಚಿವರು ಹೆದರ್ಕೊಂಡು ವಾಪಸ್ ಬರ್ತಾರೆ ಅಂತ ಹೇಳಿದ್ರೆ ಯಾವ ಸೌಹಾರ್ದದ ಸಭೆ ಬಗ್ಗೆ ನೀವು ಚರ್ಚೆ ಮಾಡ್ತಾ ಇದ್ದೀರಿ? ಈ ರಾಜ್ಯ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡೋದ್ರಲ್ಲಿ ಅವರಿಗೆ ಖುಷಿ ಕೊಡ್ತಿದೆಯೇ ಹೊರತು ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಸುಗಮವಾಗಿ ಇರಬೇಕು, ರಾಜ್ಯದಲ್ಲಿ ಇವತ್ತು ವಾತಾವರಣ ಸರಿಯಾಗಿ ಇರಬೇಕು ಅಂತಕ್ಕಂಥ ಕಿಂಚಿತ್ತೂ ಕೂಡ ಕಾಳಜಿ ರಾಜ್ಯ ಸರ್ಕಾರಕ್ಕಿಲ್ಲ, ಮಾನ್ಯ ಮುಖ್ಯಮಂತ್ರಿಗಳಿಗಿಲ್ಲ. ಹಾಗಾಗಿ ಈ ಸರ್ಕಾರದಿಂದ, ಕಾಂಗ್ರೆಸ್ ಸರ್ಕಾರದಿಂದ ಇವತ್ತು ಕೋಮು ಸೌಹಾರ್ದತೆ ಹಾಳಾಗೋದಕ್ಕೆ ಅನ್ಬೇಕು, ಅದಕ್ಕೆ ಪೂರಕವಾಗಿ ಎಲ್ಲ ಒಂದು ಘಟನೆಗಳು ನಡೀತಾ ಇದೆ. ರಾಜ್ಯ ಸರ್ಕಾರವು ಕೂಡ ಕುಮ್ಮಕ್ಕನ್ನು ನೀಡ್ತಾ ಇದ್ದಾರೆ. ಸಿಎಂ ಡಿಸಿಎಂ ಮಧ್ಯೆ ಈಗಾಗಲೇ ಸಂಘರ್ಷ ಇದೆ, ಕುರ್ಚಿ ಕಿತ್ತಾಟ. ಈಗ ಹೊಸದಾಗಿ ಸರ್ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಡಿಸಿಎಂ ಅವರು ಡಿಪಿಆರ್ ಅಧಿಕಾರಿಗಳಿಗೆ ಸಿಎಸ್ಗೆ ಪತ್ರ ಬರೆದಿದ್ದಾರೆ. ಏನಂತ, ನನ್ನ ಇಲಾಖೆಯಲ್ಲಿ ಯಾರು ಕೂಡ ಮೂಗು ತೋರಿಸಬಾರದು ಅಂತ. ಡಿಪಿಐಆರ್ ಸಿಎಂ ಅಡಿಯಲ್ಲಿ ಬರುತ್ತೆ, ಅಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ಎಲ್ಲ ಸಂಪನ್ಮೂಲ ಇವೆಲ್ಲವೂ ಕೂಡ ನೆಪ ಮಾತ್ರ. ರಾಜ್ಯ ರಾಜಕಾರಣದಲ್ಲಿ ಮುಂದಿನ ದಿನಗಳಲ್ಲಿ ಮಹತ್ತರ ತಿರುವು ಪಡೆದುಕೊಳ್ತಕ್ಕಂಥದ್ದು ನಿಶ್ಚಿತ. ಆ ಕ್ಲೈಮ್ಯಾಕ್ಸ್ಗೆ ಬರ್ತಕ್ಕಂಥ ಮುಂಚಿತವಾಗಿ ಇವೆಲ್ಲ ಬೆಳವಣಿಗೆಗಳು ನಡೀತಾ ಇದೆ. ಸ್ವತಃ ಸಿದ್ದರಾಮಯ್ಯನವರು ಈಗಾಗಲೇ BK ಹರಿಪ್ರಸಾದ್ ಮನೆಗೆ ಹೋಗಿದ್ದಾರೆ. ಹಾಗಾಗಿ ನೋಡ್ತಾರೆ ಬರ್ತಕ್ಕಂಥ ದಿನಗಳಲ್ಲಿ ಯಾವ ರೀತಿ ಘಟನೆಗಳು ನಡೀತದೆ ಅಂತ ಹೇಳಿ. ಥ್ಯಾಂಕ್ ಯು.